ಫಸ್ಟು ಕಾಫಿ ಕುಡಿಯೋದ ಆಮೇಲೆ ಸಂಜೆಯ ಟೀ ಬಂದಿದೆ, ಕಾಫಿ ಬಂದಿದೆ, ಅದಾದ್ಮೇಲೆ ಮುಂದಿನ ಹಾಡು ಕಂಟಿನ್ಯೂ ಮಾಡೋಣ. ಅಲ್ಲ, ನೀವು ಚಿನ್ನದ ಮಲ್ಲಿಗೆ ಅಂದ್ರೆ ಹೆಂಗೆ ಸುಮಾ ಮೇಡಮ್ ಸರ್? ಹೆಂಗ್ರಿ ಸರ್ ರೇಟ್ ಗಮನಕ್ಕೆ ಹೋಗಿದೆ ಸರ್? ಮಲ್ಲಿಗೆವನ್ನೇ ಮುಟ್ಕೊಳಕ್ ಆಗೋದಿಲ್ಲ ಸರ್. 100 ರೂಪಾಯಿ 120 ರೂಪಾಯಿ ಒಂದು ಮಾಡ ಮಲ್ಲಿಗೆ ಹೂವು ಅಲ್ವಾ? ಆದ್ರೂ ಅದು ಗಮನೇ ಬೇರೆ, ಅದು ಸುಗಂಧನೇ ಬೇರೆ. ಮಲ್ಲಿಗೆ ಮಲ್ಲಿಗೆನೆ. ಹೆಣ್ಣು ಮಕ್ಕಳಿಗೆ ಹಿಂಗಂದ್ಬಿಟ್ರೆ ಚಿನ್ನದ ಜಾಸ್ತಿನೇ. ಬಂಗಾರದಂತ ಪತಿ ಇರುವಾಗ ಬೇರೆ ಬಂಗಾರ ಬೇಕಿತ್ತು, ಅದು ಯಾರು ಆಡೋದೇ ಇಲ್ಲ. ಓಡ್ ಸಾಂಗು ಎಷ್ಟು ಚೆನ್ನಾಗಿದಾವೆ. ಆ ತರ ಬಂಗಾರದಂತ ಮನಸ್ಸುಗಳಿದ್ರೆ ಯಾವ ಚಿನ್ನ ಗೋಲ್ಡ್ ಡೈಮಂಡ್ ಏನು ಬೇಡ. ಬೇಕು ಮೇಡಮ್, ನಿಮಗೆ ಬೇಡ ಅಂದ್ರೆ ನನಗೆ ಗೊತ್ತಿಲ್ಲ ಮೇಡಮ್. ಅದ್ರಲ್ಲಿ ಬನ್ನಿ, ಬಿಸಿ ಬಿಸಿ ಪಟ್ಟು ಚಟ್ನಿಗೆ ಆಮೇಲೆ ಕಾಫಿ ಟೀ. ಪಟ್ಟು ತಿಂದಾದ್ಮೇಲೆ ಕಾಫಿ ಟೀ, ಆಮೇಲೆ ಖುಷಿ ಎಲ್ಲಿದೆ? ಮೊಬೈಲ್ ಯಾರೋ ತಗೊಳ್ಳಿ ಸರ್. ಮೈ ನಂದನ ಸರ್ ಅಲ್ಲಿ ಅದು ನಂದು. ಅವ್ರಿಗೆ ಹೇಳಿ, ಇವ್ರು ಯಾರು ನಿಮ್ದು? ಇವ್ರದಾ? ತಗೊಳ್ಳಿ. ಅಲ್ಲ, ಮೊಬೈಲ್ ನನಗೆ ನಾಲ್ಕಣಿಗೆ ಮಾಡ್ತೀನಿ. ನಾಲ್ಕಾಣಿ ಅಲ್ಲ ಮೇಡಮ್, ಜಾಸ್ತಿ ಬರುತ್ತೆ. ತುಂಬ ಪರಿಚಯ ಇದ್ದಾರೆ ಅನ್ನಿಸ್ತಾ ಇದೆ. ಆಮೇಲೆ ಅದು ಎಜುಕೇಶನ್ ಅಂತ ಹೇಳಿದ ತಕ್ಷಣ ಅನ್ನಿಸ್ತೀವಿ ಹೋಗಿ ನೋಡ್ಬೋದು. ಫೇವ್ರೇಟ್ ವಿಲನ್. ಅದಕ್ಕೆ ನಿಮ್ಮ ಜೊತೆ ನಮ್ಮ ಹೋಗೋಣ. ತುಂಬ ಇಷ್ಟ ಆಯ್ತು.
ಡೋಂಟ್ ಪುಟ್ ಇಟ್ ಇನ್ ದ ಫೇಸ್ಬುಕ್ ಇಲ್ಲ ನಾವು ಫೇಸ್ಬುಕ್ಕಲ್ಲಿ ಆಕ್ಟಿವ್ ಇಲ್ಲ ಆ ಥರ ಎಲ್ಲ ಕ್ರೇಜ್ ಇಲ್ಲ ಇದೆಲ್ಲ ಇಲ್ಲ. ಎಂ ಪಿ ಶಂಕರ್ ಎಷ್ಟು ಇಷ್ಟಪಟ್ಟ ಎಷ್ಟು ಹೆದರ್ತಿದ್ದೀವಿ ಅವರಿಗೆ ಕಾಫಿ ಟೀ ತಗೊಂಡ್ಬಿಡಿ. ಚೆನ್ನಾಗಿ ಆಡ್ತೀರಾ, ಸೂಪರ್ ಆಡ್ತೀರಾ. ತುಂಬ ಇಷ್ಟ ಅದು ಎಂ ಪಿ ಶಂಕರ್ ಆ್ಯಕ್ಟಿಂಗ್ ಮಾತ್ರ ಸೂಪರ್ ನಂತು. ನಮ್ಮ ಹೀರೋಗಳಲ್ಲಿ ರಾಜ್ಕುಮಾರ್ ಇಷ್ಟ, ವಿಲನ್ಗಳಲ್ಲಿ ಎಂ ಪಿ ಶಂಕರ್ ನಮ್ದು ಇಷ್ಟ. ಅಣ್ಣವರು ಅವತ್ತಿನ ಅಣ್ಣನೇ. ನಾನು ಈ ವಯಸ್ಸಿನ ಅಣ್ಣವ್ರೆ. ನಾನು ಇವ್ರು ನೋಡಿದ ತಕ್ಷಣ ಏನೋ ನೋಡಿ ನನಗೆ ತುಂಬ ಸತಿ ಎಲ್ಲ ಫೇಸು ಬಾಡಿ ಎಲ್ಲ ಹಾಗೆ ಇದೆ. ನನಗೆ ಇವ್ರು ಯಾರೋ ನನಗೆ ಪರಿಚಯ ಇವರು ನನಗೆ ಯಾಕೆ ನೆನಪಾಗ್ತಿಲ್ಲ ಅಂತ ನೋಡಿದ್ರೆ ಎಂ ಪಿ ಶಂಕರ್ ನಾನು ಆ್ಯಕ್ಚುಲಿ ಮಾತಾಡ್ಸಲ್ಲ ಯಾರು ನಮ್ಮ ಫ್ಯಾಮಿಲಿನ. ಅದಕ್ಕೋಸ್ಕರ ನಾನು ಯಾರ ಜೊತೆ ಹೇಳ್ಕೊಳ್ಳೋಕ್ಕಾಗಲ್ಲ. ಐ ಡೋಂಟ್ ಟೆಲ್ ಯು. ಅವ್ರು ಯಾರಿಗೂ ಗೊತ್ತಿರಲಿಲ್ಲ. ನಾನು ಒಬ್ಬರಿಂದ ಸ್ಟಾರ್ಟ್ ಆಯ್ತು. ಹೇಳೋದು ಆತ್ಮ ಬಂಧನ ಅಂತೀವಲ್ಲ ನನಗೆ ರಾಜ್ಕುಮಾರ್ ನಮ್ಮ ಮನೆಗೆ ನೋಡಿಲ್ಲ ಅದು ಬಂದೆ ರಾಜ್ಕುಮಾರ್ ಎಷ್ಟು ಇಷ್ಟ. ಅದೇ ಥರ ನಾನು ಎಂ ಪಿ ಶಂಕರ್ ಮತ್ತು ವಿಲನ್ಗಳಲ್ಲಿ ವಜ್ರಮುನಿ ಇಷ್ಟ. ವಜ್ರಮುನಿ ಮತ್ತು ವಿಲನ್ ಆ್ಯಕ್ಟಿಂಗ್ ಹೀರೋ ಆ್ಯಕ್ಟಿಂಗ್ ಮಾಡ್ಬೋದು, ಅದು ವಿಲನ್ ಆ್ಯಕ್ಟಿಂಗ್ ಇಲ್ಲಂದ್ರೆ ಕಾಮಿಡಿಯನ್ ತುಂಬ ಕಷ್ಟ. ಕಷ್ಟ. ನಾನು ಎಲ್ಲ ಥರ ಮಾಡಿದ್ದೀನಿ. ಇಲ್ಲ ಹೀರೋ ಆಗಿ ಮಾಡಿದ್ರೆ ನೋಡಿ ಹೀರೋ, ಸೈಡ್ ಆಕ್ಟ್ರು, ಪೈಲ್ವಾನ್ ಆಗಿ, ಜೋಕರ್ ಆಗಿ. ನೋಡಿ ಬೆಳೆದಿರುತ್ತೆ ಅವರು ಆಲ್ರೌಂಡರ್. ನಾನು ಆ್ಯಕ್ಚುಲಿ ನನಗೆ ಈ ಫಿಲಮ್ ಲ್ಯಾಂಡಲ್ಲಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಪ್ರಾಣಿ ಪ್ರಿಯ. ಸೇಮ್ ಹಂಗೆ ಇದೆಯಪ್ಪ. ನಾನು ಪ್ರಾಣಿ ಪ್ರಿಯ. ಯಾಕೆ ನೀವು ಎಷ್ಟೊತ್ತಂದ್ರೆ ಗೋಡೆ ನೋಡಿದೆ ನೀವು ನೋಡಿದೆ ನನ್ನ ಗಾಡಿ ಇವತ್ತರೆಗೂ ಅದಕ್ಕೆ ಬೋರ್ಸ ಇಲ್ಲ. ಯಾಕೆ ನಂಗೆ ನೆನಪಾಗ್ತಿಲ್ಲ ಯಾರೋ ನಮ್ಮ ಪರಿಚಯದವ್ರು ಇದ್ದಾರೆ ಯಾರು ಯಾರು ನಾನು ಅದಕ್ಕೆ ದಾಡಿ ಓಡಿಸಲ್ಲ. ಇಲ್ಲ ಸೇಮ್ ಹಂಗೆ ಸರ್ ಮೇಡಮ್ ನಿಧಾನ, ಇದು ಸ್ವಲ್ಪ ಇದು ನಿಧಾನ. ಇದು ಬೇಕಾ
ಒಂದ್ಸತಿ ಎಲ್ಲ ಮುಗಿಸ್ಕೊಂಡು ಬೇಡ ಹೊಡಿ. ಈ ಕೈ ಹೊಡಿ ಹೊಡಿ ಚೆನ್ನಾಗಿ ನಾನು ಮಾಡಿದ್ದೀನಿ. ಒಂದು ಫೀಲ್ ಇರಲ್ಲ, ಒಂದು ಕೆಲಸ ಒಂದು ಫೀಲ್ ಇರ್ತದೆ, ಒಂದು ಗಮಕಗಳಿರ್ತವೆ. ಕರೆಕ್ಟ್. ನೀವು ತುಂಬ ದೂರ ಅವ್ರು ತುಂಬ ಹತ್ರ. ಅವ್ರು ಉಲ್ಟಾ ಹೇಳ್ತಾರೆ. ನಾವು ಇಲ್ಲಿ ಇರೋದು ಐಸ್ಟೈನ್ ನೋಡಿ ಎಲ್ಲಿ ಶಂಕರ್ ಮಾಡಿದೆ ಮಂಡ್ಯ ಮಂಡ್ಯ ಹಿಂಗೆ ಬಾ ಸರ್. ಮಂಡ್ಯ ಮುಗಿದ ಸರ್. ಸಂಗೀತ ಕಲಿತಿದ್ದೀನಿ. ಲೋಕಕ್ಕೆ ಈವೆಂಟ್ಗಳ ಕಡಿಮೆ ಸ್ಟೇಟಲ್ ಕಾಂಪಿಟೇಷನ್ ಹೊಸ ಒಂದೆರಡು ಸಿನಿಮಾದ ಕೋರ್ಸ್ CFO ಆಮೇಲೆ ಸಿಂಗರ್ಸ್ ಏನು ಬೇಕು ನನಗೆ ಗೈಡ್ ಮಾಡಿ ಒಂದೊಂದು ಸಾಂಗ್ ಒಂದು ಸ್ಕೇಲ್ ಫಿಟ್ ಮಾಡಿ ಮೆಲೋಡಿ ಸಾಂಗ್ ಯೂಶಲಿ ಮೆಲೋಡಿ ಸಾಂಗ್ ಕೇಳೋಕ್ಕೆ ಎಷ್ಟು ಇಂಪು ಆಡೋಕ್ಕಷ್ಟು ತುಂಬ ಕಷ್ಟ ಸರ್. ರಾಗಗಳು ಜಾಸ್ತಿ. ಈ ಹೊಸ ಸಾಂಗ್ ಹಾಡುಗಳು ಹಳೆ ಸಾಂಗ್ ಕೆಲವು ಭಾಳ ರಾಗ ಇದೆ. ತುಂಬ ಬೇಗ ನಾನು ಅದನ್ನು ಎಲ್ಲ ಕಡೆನೂ ಅದು ಸೋಲೋ ಸಾಂಗ್ ಯಾವ್ದು ಆಡ್ತೀರಾ? ಈ ಭೂಮಿ ಬಣ್ಣದ ಬುಡಿ ಅವ್ರ ಅಪ್ಪಟ್ಟೆ ಅವರು ಚಾರ್ಜ್ ಹಾಕಿದ್ದಾರೆ ಸರ್ ಮೇಕಪ್. ಒಂದು